ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಸುಮಾರು ತಿಂಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೋಮವಾರ ಬಕ್ರೀದ್ ಇದೆ. ಮಂಡೇ ಮಾರ್ಕೆಟ್ ರಜೆ ಇರುತ್ತೆ 17th. ಇನ್ನು 18th ಮಂಗಳವಾರ ಟ್ಯೂಸ್ಡೇ. ಅವತ್ತಿನ ದಿನ ಮಾರ್ಕೆಟ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಪ್ರೀ ಅನಾಲಿಸಿಸ್ ಮಾಡೋಣ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ನಿಫ್ಟಿ 50 ಚಾರ್ಟ್ ಇದೆ, ಇದು ಸ್ಪಾಟ್ ಇಂಡೆಕ್ಸ್ ಇದೆ, ಸ್ಪಾಟ್ ಚಾರ್ಟ್ ಇದು, ಫ್ಯೂಚರ್ ಅಲ್ಲ. ಟೈಮ್ ಫ್ರೇಮ್ ಬಂದು 15 ಮಿನಿಟ್ಸ್ ಹಾಕೊಂಡಿದ್ದೀನಿ, ಇಲ್ಲಿ ಸ್ಕ್ರೀನ್ ನೋಡ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಪ್ಯಾಟರ್ನ್ ಏನಿದೆ, ಇದು ಪ್ರೈಸ್ ಆಕ್ಷನ್ ಚಾರ್ಟ್ ಪ್ಯಾಟರ್ನ್ ಅಂತ ಏನಂತೀವಿ, ಇದು ಒಂಥರ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಬರ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ, ಇಲ್ಲಿ ಇದು ಸಪೋರ್ಟು ಮತ್ತು ಇದು ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೀನಿ. ಈ ಥರ ಪ್ಯಾಟರ್ನ್ ಏನಾಗುತ್ತೆ, ಸ್ಟ್ರಕ್ಚರ್ ಬುಲ್ಲಿದ್ದು, ಬುಲ್ಲಿಂಗ್ ಲೈಕ್ ಇಲ್ಲ ಮಾರ್ಕೆಟ್ ಏನು ಅಪ್ ಟ್ರೆಂಡ್ ಇದೆ, ಈ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದು ಈ ಥರ ಯಾವಾಗ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಥರ ಆಗುತ್ತೆ ಮಾರ್ಕೆಟು, ಆ್ಯಸ್ ಪರ್ ಚಾರ್ಟ್ ಪ್ರಕಾರ ಆಗಿರ್ಬೋದು ಇಲ್ಲ ಪ್ರೈಸ್ ಆಕ್ಷನ್ ಪ್ರಕಾರ ಆಗಿರ್ಬೋದು, ಇಲ್ಲಿ 90% ಪ್ರಾಬಬಿಲಿಟಿ ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ ಒಂದು. ಇಲ್ಲಿ ಡೌನ್ ಟ್ರೆಂಡ್ ಆಗಲ್ವಾ, ಡೌನ್ ಟ್ರೆಂಡ್ ಆಗ್ಬೋದು. ಈ ಸ್ಟಾಕ್ ಮಾರ್ಕೆಟಲ್ಲಿ ಜಸ್ಟ್ ಪ್ರಾಬಬಿಲಿಟಿ ಅಂತ ಇರುತ್ತೆ, ಎಕ್ಸಾಕ್ಟಾಗಿ ಡೌನ್ ಪ್ಯಾಟ್ರನ್ ಪ್ರಕಾರ ಹಿಂಗೆ ಆಗುತ್ತೆ ಅಂತ ಹೇಳಲ್ಲ. 90% ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತದೆ, 10% ಮಾರ್ಕೆಟ್ ಡೌನ್ ಟ್ರೆಂಡ್ ಬರೋ ಚಾನ್ಸಸ್ ಇರುತ್ತೆ. ಒಂದು 90% ಪ್ರಾಬಬಿಲಿಟಿ ಏನಿದೆ, ನಾವು ಅದನ್ನು ಫೋಕಸ್ ಮಾಡೋದಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬೈಯರ್ಸ್ ಇಂಟ್ರೆಸ್ಟ್ ಇದ್ದಾರೆ. ಇಲ್ಲೇನಾಗಿದೆ, ಬರ್ತಾ ಎವ್ರಿ ಡಿಪ್ಪಲ್ಲೂ ಅವರು ಬೈ ಮಾಡ್ತಾ ಇದ್ದಾರೆ. ಏನಾಗಿದೆ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಓಕೆನಾ. ಈವನ್ 10ನೇ ತಾರೀಕಿಂದ 10th 14 ತನಕನೂ ಮಾರ್ಕೆಟ್ ಒಂದು 100-150 ಪಾಯಿಂಟ್ಸಲ್ಲಿ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಪ್ಲೇ ಆಗ್ತಿದೆ. ಈ ಸ್ಟ್ರಕ್ಚರ್ ಪ್ರಕಾರ ಬುಲ್ ಅಪ್ ಟ್ರೆಂಡ್ ಇದ್ದು ಈ ಥರ ಸ್ಟ್ರಕ್ಚರ್ ಪ್ರಕಾರ ಏನಾಗ್ತದೆ, ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ ಒಂದು. ಇನ್ನು ಟ್ಯೂಸ್ಡೇ ಮಾರ್ಕೆಟ್ ಏನಾಗ್ಬೋದು ಅಂದರೆ, ಟ್ಯೂಸ್ಡೇ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 2 ರೀಸನ್. ಒಂದೇನಂತೆ ಆ್ಯಸ್ ಪರ್ ಸ್ಟ್ರಕ್ಚರ್ ಪ್ರಕಾರ ಆಗಿರ್ಬೋದು, ಇನ್ನೊಂದು ಬಂದು ಮಾರ್ಕೆಟ್ ಕ್ಲೋಸ್ ಆಗಿರೋದು 23,454. ಓಕೆನಾ. ಇದು ಒಂಥರ ಸೈಕಾಲಜಿ ನಂಬರ್ದು, 23,000, 23,500 ಇಲ್ಲ 24,000 ಇವೆಲ್ಲ ಏನಿದೆ ರೌಂಡ್ ಫಿಗರ್ಸು, ಇವೆಲ್ಲ ಸೈಕಾಲಜಿ ನಂಬರ್ ಅಂತ ಕರೀತಾರೆ. ಓಕೆನಾ. ಈ ಥರ ನಂಬರ್ ಕ್ಲೋಸ್ ಆದಾಗ ಏನಾಗುತ್ತೆ, 23,454 ಕ್ಲೋಸ್ ಆದರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ ಕೇಸ್ ಮಾರ್ಕೆಟ್ ಏನಾದರೂ 23,500 520 ಕ್ಲೋಸ್ ಆಗಿದ್ರೆ, ಆ್ಯಸ್ ಪರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಏನಾಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗೋದು. ಓಕೆನಾ. ಇಲ್ಲಿ 450 ಅರೌಂಡಲ್ಲಿ 23,450 ಕ್ಲೋಸ್ ಆಗಿದೆ. ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಸೈಕಾಲಜಿ ನಂಬರ್ ಪ್ರಕಾರ ಆಗಿರ್ಬೋದು ಇಲ್ಲ ಟ್ರೆಂಡ್ ಪ್ರಕಾರ ಆಗಿರ್ಬೋದು, ಇದ್ರ ಪ್ರಕಾರ ಆಗಿರ್ಬೋದು, ಡೇಟಾ ಪ್ರಕಾರ ಆಗಿರ್ಬೋದು, ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ. ಮಂಡೇ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಈ ಸ್ಟ್ರಕ್ಚರ್ 23,500 ಮೇಲೆ, ಪ್ರೀವಿಯಸ್ ಡೇ ಆಗಿರ್ಬೋದು ಆಲ್ ಟೈಮ್ ಆಗಿದೆ, ಪ್ರೀವಿಯಸ್ ಡೇ ಸೆಷನಲ್ಲಿ ಆಲ್ ಟೈಮ್ ಆಗಿದೆ. ಅಲ್ಲೇನಾದ್ರು ಮಾರ್ಕೆಟ್ ಸಸ್ಟೇನ್ ಆದರೆ ಫಸ್ಟ್ ಏನು ಮಾಡಿ, ಫಸ್ಟ್ 5 ಮಿನಿಟ್ಸ್ ಕೂಡ ಯಾವುದೇ ಕೂಡ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಟ್ರ್ಯಾಪಿಂಗ್ ಆದರೆ ಕಷ್ಟ. ಫಸ್ಟ್ 5 ಮಿನಿಟ್ಸ್ 10 ಮಿನಿಟ್ಸ್ ಪಾಸಿಟಿವ್ ಕ್ಯಾಂಡಲ್ ಏನಾದ್ರು ಬಂದು ಕ್ಲೋಸ್ ಆದರೆ ನೀವು ಅಲ್ಲೇನು ಮಾಡಿ ಟ್ರೇಡ್ ತಗೊಳ್ಳಿ. ಪಾಸಿಟಿವ್ ಕ್ಯಾಂಡಲ್ ಇರಬೇಕು, ಪಾಸಿಟಿವ್ ಗ್ರೀನ್ ಕ್ಯಾಂಡಲ್ ಇರಬೇಕು, ಕಂಡೀಷನ್ ನಂಬರ್ 1. ಆ ಥರ ಇದ್ದಾಗ ನೀವು ಟ್ರೇಡ್ ತೊಗೊಂಡ್ರೆ ಅಲ್ಲಿ ಪೊಸಿಷನ್ ಬಿಡಿ. ಯಾವುದೇ ಕಾರಣಕ್ಕೆ ಟ್ರೇಡ್ ಅಂತ ಸ್ಕ್ಯಾಲ್ಪಿಂಗ್ ಆಗಿರ್ಬೋದು ಇಲ್ಲ 5 ಮಿನಿಟ್ಸ್ಗೆ ಟ್ರೇಡ್ ಒಂದು ಮಿನಿಮಮಲ್ಲಿ ಸ್ಟಾಪ್ ಲಾಸ್ ಹಾಕ್ಕೊಂಡು ನೀವು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಗ್ರ್ಯಾಬ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಜಸ್ಟ್ ಒಂದು 10-15 ಪಾಯಿಂಟ್ಸ್ ಗ್ರ್ಯಾಬ್ ಮಾಡಿ ಪುನಃ ಎಕ್ಸಿಟ್ ಆಗಿ ಪುನಃ ಮಲ್ಟಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ ಈ ಪೊಸಿಷನ್ಗೆ. ಯಾಕಂದರೆ ಇಷ್ಟು ದಿವಸ ಏನಿತ್ತು ಸೈಡ್ ವೇವ್ ಆಗಿದೆ ಮಾರ್ಕೆಟು, ಬರ್ತಾ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬರ್ತಾ ಈ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನಲ್ಲಿ ನಿಮಗೆ ಇಲ್ಲಿಂದ ಏನು ಡಿಫ್ರೆನ್ಸ್ ಕಾಣ್ತದೆ, ನಿಮ್ಗೆ ಅಷ್ಟು ಪ್ರಾಫಿಟ್ ಇರ್ತದೆ. ಅರೌಂಡ್ ನೆಕ್ಸ್ಟ್ ವೀಕ್ ಇಲ್ಲಿ ಡಿಸ್ಪ್ಲೇ ಕಾಣ್ತದೆ 18th 21st ಅಲ್ಲಿ, ಅಷ್ಟು ಒಳಗಡೆ ಈ ಟಾರ್ಗೆಟ್ ಏನಿದೆ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 23,780 ಇಲ್ಲ 800 ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ನಿಮಗೆ ಟ್ಯೂಸ್ಡೇ ಗೊತ್ತಾಗ್ಬಿಡುತ್ತೆ. ಟ್ಯೂಸ್ಡೇ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಪಾಸಿಟಿವ್ ಕ್ಯಾಂಡಲ್ ಸಸ್ಟೇನ್ ಆದರೆ ಫಸ್ಟ್ 10 ಮಿನಿಟ್ಸ್ ತನಕ ಬಿಟ್ಬಿಟ್ರೆ ನಿಮಗೆ ಒಂದು ಹೈಯರ್ ಆ್ಯಂಡ್ ಹೈಯರ್ ಲೋ ಥರ ಸ್ಟ್ರಕ್ಚರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಸ್ಟ್ರಕ್ಚರ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ಇದು ಹೈಯರ್ ಆ್ಯಂಡ್ ಹೈಯರ್ ಲೋ ಅಂತೀವಿ. ಈ ಸ್ಟ್ರಕ್ಚರ್ ನೀವು ಬಿಡಬಹುದು ಅಪ್ ಟು 102 ಅನ್ನೋ ಇದೊಂಥರ ಪೊಸಿಷನ್ ಟ್ರೇಡಿಂಗ್ ಥರ. ಈ ಸ್ಟ್ರಕ್ಚರ್ ಬಿಡಿ. ಚಿಕ್ಕ ಪುಟ್ಟ ಮಿನಿಮಮ್ ಸ್ಟಾಪ್ ಲಾಸ್ ಹಾಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಗ್ರ್ಯಾಬ್ ಮಾಡಿ. ಯಾಕಂದರೆ ಇಲ್ಲಿ ಬೈಯರ್ಸ್ ಇಂಟ್ರೆಸ್ಟ್ ಆಗಿರೋ ಕಾರಣ ನನಗೆ ಜಾಸ್ತಿ ಸಿಗುತ್ತೆ. ಇನ್ ಕೇಸ್ ನೆಗೆಟಿವ್ ಆಯಿತು, ನೆಗೆಟಿವ್ ಈ ಝೋನಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಟ್ಯೂಸ್ಡೇ ಏನಾದರೂ ಈ ಝೋನಲ್ಲಿ ಓಪನ್ ಆಗಿ ಇಲ್ಲೇ ಇದ್ದರೆ ಯಾರು ಕೂಡ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಅವಾಯ್ಡ್ ಮಾಡಿ. ಇದು ಬ್ರೇಕ್ ಆಗೋ ತನಕ, ಅಪ್ ಟ್ರೆಂಡ್ ಬ್ರೇಕ್ ಆಗೋ ತನಕ, ಟ್ಯೂಸ್ಡೇ ಆಗುತ್ತೋ ವೆಡ್ನೆಸ್ಡೇ ಆಗುತ್ತೋ ಬಿಟ್ಬಿಡಿ, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ಝೋನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸಖತ್ ವಾಲ್ಟಿಲಿಟಿ ಇದೆ ಮತ್ತು
ಪ್ರೈಸ್ ಆಗಿರ್ಬೋದು ನಿಮಗೆ ಕರೆಕ್ಟಾಗಿ ಪ್ರಾಪರ್ ಪ್ರೈಸಲ್ಲಿ ಸಿಗೋಲ್ಲ, ಸೊ ತೊಂದರೆ ಆಗ್ಬಿಡುತ್ತೆ. ಸ್ಟಾಪ್ ಲಾಸ್ ಇಟ್ಟಾಗ ಜಾಸ್ತಿ ಇಲ್ಲಿ ಆ್ಯಂಡ್ ಪ್ರಾಪರ್ ಮಲ್ಟಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಬೆಟರ್ ಈ ಝೋನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಇನ್ ಕೇಸ್ ಈ ಝೋನಲ್ಲಿ ಏನಾದ್ರು ಬ್ರೇಕ್ ಆದರೆ ನೀವು ಟ್ರೇಡ್ ತೊಗೊಳ್ಳಿ, ಬೇರೆ ಸ್ಟ್ರೆಂತ್ ತೊಗೊಳ್ಳಿ, ಅಪ್ ಟು ಇಲ್ಲಿ ತನಕ ಟಾರ್ಗೆಟ್ 1 ಟಾರ್ಗೆಟ್ 2 ಅಂತ ತೊಗೊಬೋದು. ಇದು ಸಸ್ಟೇನ್ ಆಗಬೇಕು. ಓಕೆನಾ, ಒಂದು ಬೇರೆ ಸ್ಟ್ರೆಂತ್ ಒಂದು ಸಸ್ಟೇನ್ ಆಗಬೇಕು. ಒಂದು ಸಸ್ಟೇನ್ ಆಗಿ ಬ್ಯಾಕ್ ಟೆಸ್ಟ್ ಆಗಿ ಹೋದರೆ ಮಾತ್ರ ತಗೊಳ್ಳಿ. ಬ್ಯಾಕ್ ಟೆಸ್ಟ್ ಆಗಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಚಾನ್ಸಸ್ ಮಿಸ್ ಆದರೂ ಪರವಾಗಿಲ್ಲ, ಬ್ಯಾಕ್ ಟೆಸ್ಟ್ ಆಗೋದು ಆಗಲೇಬೇಕದು ಒಂದು. ಇದು ನಿಫ್ಟಿ ಅನಾಲಿಸಿಸ್. ಸೊ ನಾವು ಟ್ಯೂಸ್ಡೇ ಏನಂತಾರೆ ಮಾರ್ಕೆಟ್ ಗ್ಯಾಪ್ ಅಪ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ 90 ಭಾಗ 90% ಈ ಪ್ಲ್ಯಾನ್ ಮಾಡಿ, ಇನ್ನು 10% ಮಾತ್ರ ಈ ಪ್ಲ್ಯಾನ್ ಮಾಡಿ. ಈ ಪ್ಲ್ಯಾನಲ್ಲಿ ಈ ಝೋನ್ ಬಂದರೆ ಪ್ಲ್ಯಾನೇ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಐಡಲ್ ಆಗಿರಿ ಒಂದು. ಇದು ನಿಫ್ಟಿ ಆಯಿತು. ಇನ್ನು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಬಂದರೆ, ಬ್ಯಾಂಕ್ ನಿಫ್ಟಿನೂ ಏನಾಗಿದೆ ನಿಮಗೆ ಇಲ್ಲಿ ಡ್ರಾ ಮಾಡ್ತೀನಿ. ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೀನಿ. ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್ ಇದು. ಓಕೆನಾ. ಸೊ ಮಾರ್ಕೆಟ್ ಏನಾಗಿದೆ ಸೇಮ್ ಇಲ್ಲುವೆ ಈ ಝೋನಲ್ಲಿ ಫುಲ್ಲು ಡಿಮ್ಯಾಂಡ್ ಝೋನ್. ಇದೇನು ಝೋನ್ ಇದೆ, ಡಿಮ್ಯಾಂಡ್ ಝೋನ್ ಇದೆ. ಸೊ ಇದು ಡಿಮ್ಯಾಂಡ್ ಝೋನ್ ಇದು. ಓಕೆನಾ. ಇಲ್ಲಿ ಒಂದು ಇದು ಸೇಮ್ ವೈಸ್ ಹೆಂಗೆ ಅಂತಂದರೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟ್ರನ್ ಥರ ಬಂದಿದೆ. ಸೊ ನೆನ್ನೆ ಏನಾಗಿದೆ ಇಲ್ಲಿ ಟ್ರ್ಯಾಪ್ ಆಗಿದೆ. ಈ ಪ್ಯಾಟ್ರನ್ ಹಾಕೊಂಡಿದ್ದಾಗ ಇಲ್ಲಿ ಟ್ರ್ಯಾಪ್ ಆಗಿದೆ. ಬಟ್ ಈ ಡಿಮ್ಯಾಂಡ್ ಝೋನಲ್ಲಿ ಪುನಃ ಬೈ ಆಗಿ ಫುಲ್ಲು ಐಯೋ ಕ್ಲೋಸ್ ಆಗಿದೆ. ಓಕೆನಾ ಒಂದು. ಸೊ ಇಲ್ಲೇನಾಗ್ಬೋದು, ಮಂಡೇ ಕೂಡ ಆಗಿರ್ಬೋದು, ಟ್ಯೂಸ್ಡೇ ಈ 50,250 ಮೇಲೆ ಕ್ಲೋಸ್ ಆದರೆ, ಯಾವತ್ತು ಕ್ಲೋಸ್ ಆಗುತ್ತೆ ಅವತ್ತು ಮಾತ್ರ ನೀವು ಟ್ರೇಡ್ ತೊಗೊಳ್ಳಿ. ಒಳ್ಳೆ ಪೊಸಿಷನ್ ಟ್ರೇಡ್ ಅರೌಂಡ್ ನಿಮ್ಗೆ ಏನಿಲ್ಲ ಅಂದರೆ 600 to 700 ಪಾಯಿಂಟ್ಸ್ ನೀವು ಆರಾಮಾಗಿ ಗ್ರ್ಯಾಬ್ ಮಾಡ್ಬೋದು. ಈ ಝೋನ್ ಮೇಲೆ ಸಸ್ಟೇನ್ ಆಯಿತು ಅಂತಂದರೆ ನೀವು ಆರಾಮಾಗಿ ಗ್ರ್ಯಾಬ್ ಮಾಡ್ಬೋದು. ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ನಿಮ್ಗೆ ಇದ್ರ ಮೇಲೆ ಕ್ಲೋಸ್ ಆದ್ರೂ, ನಾಳೆನೇ ಕ್ಲೋಸ್ ಆದ್ರೂ ನೀವು ಏನು ಮಾಡಿ ಮಾರ್ಕೆಟ್ನ ಪೊಸಿಷನ್ ಟ್ರೇಡಿಂಗ್ ಅಂತ ಬಿಟ್ಬಿಡಿ. ಯಾರು ಮಿನಿಮಮ್ ಸ್ಟಾಪ್ ಲಾಸ್ ಹಾಕ್ಕೊಂಡು ನೀವು ಮಿನಿಮಮ್ ಲಾಟ್ಸಲ್ಲಿ ಯಾವುದು 1 or 2 ಲಾಟ್ಸಲ್ಲೇ ಟ್ರೇಡ್ ಮಾಡಿದ್ರು ಓಕೆ, ಇಲ್ಲಿ ಮಾಡ್ಬೋದು. ಇನ್ನು ಏನು ಇಲ್ಲಿ ನೋಡಿ, ಇದು ಟ್ರ್ಯಾಪಿಂಗ್ ಪಾಯಿಂಟ್. ಇಲ್ಲಿ ಟ್ರ್ಯಾಪ್ ಆದರು, ಪ್ರೀವಿಯಸ್ ಡೇ ಬ್ರೇಕ್ ಆಯಿತು ಅಂದರೆ ಸುಮಾರು 2 ಜನ ತೊಗೊಂಡಿರ್ತಾರೆ. ಸೊ ಇಲ್ಲಿ ಏನಾಯ್ತದೆ, ಈ ಝೋನಲ್ಲಿ ಡಿಮ್ಯಾಂಡ್ ಝೋನಲ್ಲಿ ಇಲ್ಲಿ ಡಿಮ್ಯಾಂಡ್ ತೊಗೊಂಡು ನಿಮಗೆ ಒಳ್ಳೆ ಎಂಗಲ್ಫಿಂಗ್ ಕ್ಯಾಂಡಲ್ ಬಂದು ಕ್ಲೀನಾಗಿ ಹೋಗಿದೆ. ಇದು 50 ಮಿನಿಟ್ಸ್ ಟೈಮ್ ಫ್ರೇಮ್ ಬಂದಿದೆ. ಓಕೆನಾ. ಈ ಝೋನಲ್ಲಿ ಇದು ಡಿಮ್ಯಾಂಡ್ ಝೋನ್ ಇದೆಯಲ್ಲ, ಈ ಡಿಮ್ಯಾಂಡ್ ಝೋನ್ ಯಾವಾಗ ಬ್ರೇಕ್ ಆಗ್ತದೆ ಆವಾಗ ನಿಮಗೆ ಯೂಜಾಗೆ ಮಾರ್ಕೆಟ್ ಬೀಳ್ತದೆ. ನಾನು ಹಾಕಿರೋದು ಬರೀ ಒಂದೇ ಒಂದು ಟಾರ್ಗೆಟ್ ಹಾಕೊಂಡಿದ್ದೀನಿ. ಇದು ಮಿನಿಮಮ್ 49,083 ಹಾಕಿದ್ದೀನಿ. ಅರೌಂಡ್ 49,100 ತನಕ ಬರ್ಬೋದು. ಇದು ಬ್ರೇಕ್ ಆದರೆ ನಿಮ್ಗೆ ಇಲ್ಲೊಂದು ಅರೌಂಡ್ 500 ಪಾಯಿಂಟ್ ಸಿಗ್ಬೋದು. 49,650 ಡೌನ್ ಬೀಳಬೇಕು ಮಾರ್ಕೆಟ್. ಬಿದ್ದು ಬ್ಯಾಕ್ ಟೆಸ್ಟ್ ಆಗಿ ಹೋಗಬೇಕು. ಬ್ಯಾಕ್ ಟೆಸ್ಟ್ ಮಾತ್ರ ಮಸ್ಟು. ಓಕೆನಾ. ಇದ್ರೂ ಡೌನ್ ಬಂದಾಗ ಮಾತ್ರ ನೀವು ಟ್ರೇಡ್ ತಗೊಳ್ಳಿ. ಓಕೆನಾ. ಇದ್ರೂ ಡೌನ್ ಬಂದಾಗ ಮಾತ್ರ ಬ್ಯಾಕ್ ಟೆಸ್ಟ್ ಆಗಿ ಬಂದು ಟ್ರೇಡ್ ತಗೊಳ್ಳಿ. 90% ಮಾರ್ಕೆಟು ಅಪ್ ರೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸಿಂಪಲ್. ಏನಕ್ಕೆ ಅಂದರೆ ಯಾವಾಗ ಮಾರ್ಕೆಟು ಬುಲ್ಲಾಗಿ ನೋಡಿ, ಮಾರ್ಕೆಟು ಬುಲ್ಲಾಗಿ ಈ ಥರ ಒಂದು ಸ್ಟ್ರಕ್ಚರ್ ಬರುತ್ತೆ, ಬುಲ್ಲಾಗಿ ಈ ಥರ ಒಂದು ಸ್ಟ್ರಕ್ಚರ್ ಬರುತ್ತೆ, ಮಾರ್ಕೆಟು ಬುಲ್ಲೇ ಆಗ್ತದೆ. ಓಕೆನಾ. ಇದು ಪ್ಯೂರ್ ಪ್ರೈಸ್ ಆಕ್ಷನ್ ಪ್ರಕಾರ ಹೇಳ್ತದೆ. ಪ್ರೈಸ್ ಆಕ್ಷನ್ ಆಗಿದ್ದು ಟ್ರೇಡ್ ಪ್ರಕಾರ. ಇಲ್ಲಿಂದ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ ಆ ಥರ ಎಲ್ಲ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಸರಿ ಬರೋಲ್ಲ. ಟ್ರೇಡ್ ಡೌನ್ ಬರಬೇಕು ಅಂದರೆ ಈ ಪಾಯಿಂಟ್ ಯಾವಾಗ ಡೌನ್ ಬರುತ್ತೆ ಆವಾಗ ಮಾತ್ರ ತಗೊಳ್ಳಿ. ಸೊ ಟ್ಯೂಸ್ಡೇ ಏನು ಮಾರ್ಕೆಟ್ ಅನಾಲಿಸಿಸ್ ಏನು ಮಾಡ್ಕೊಡಿ, 90 ಭಾಗ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ಗ್ಯಾಪ್ ಅಪ್ ಆಗಿಲ್ಲ ಅಂತಂದ್ರೆ ಈ ಝೋನಿಗೆ ಬ್ರೇಕ್ ಆದರೂ ಪಾಸಿಟಿವ್ ಬ್ರೇಕ್ ಆಗಿ ಸಸ್ಟೇನ್ ಆದರೆ ನೀವು ನಾರ್ಮಲಾಗಿ ಪೊಸಿಷನ್ ಟ್ರೇಡ್ ತಗೊಳ್ಳಿ. ಸಸ್ಟೇನ್ ಆಗಬೇಕು ಕ್ಯಾಂಡಲ್. ಸಸ್ಟೇನ್ ಆಗಿ ತೊಗೊಂಡ್ರೆ ನೀವು ಸ್ಟಾಪ್ ಲಾಸ್ ಹಾಕ್ಕೊಂಡು ಕ್ಲೀನಾಗಿ ಟ್ರೇಡ್ ಮಾಡ್ಕೊಳ್ಳಿ. ಟ್ರಯಲ್ ಸ್ಟಾಪ್ ಲಾಸು ಟ್ರಯಲ್ ಟಾರ್ಗೆಟ್ ಥರ ಮಾಡ್ಕೊಂಬನ್ನಿ. ಟಾರ್ಗೆಟ್ ಬಂದು 50,800 ತನಕ ಬರೋ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟ್ ವೀಕಲ್ಲಿ. ಅದು ಒಂದು ದಿವಸದಲ್ಲೇ ಆಗ್ಬೋದು, 2 ದಿವಸಲ್ಲೇ ಟ್ರೇಡಿಂಗ್ ಡೇಸಲ್ಲೇ ಆಗ್ಬೋದು. ಬಟ್ ನೆಕ್ಸ್ಟ್ ವೀಕು ಈ ಟಾರ್ಗೆಟ್ ರೀಚ್ ಆಗ್ಬೋದು, ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ಓಕೆ. ಸೊ ಸ್ಟಾಪ್ ಲಾಸ್ನ ಹಾಕಿ ನೀವು ಟ್ರೇಡ್ ಮಾಡಿ. ಈ ಝೋನ್ ಇದ್ದರೆ ಫ್ರೆಷರ್ ಆಗಿದ್ದರೆ ಜಸ್ಟ್ 1 ಲಾಟ್ 2 ಲಾಟ್ಸಲ್ಲೇ ಟ್ರೇಡ್ ಮಾಡಿ. 1 ಲಾಟ್ಸ್ ಎನಫ್, 1 ಲಾಟಲ್ಲೇ ಟ್ರೇಡ್ ಮಾಡಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಲಾಟಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಮಲ್ಟಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಅವಾಯ್ಡ್ ಮಾಡಿ ಒಂದು. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಏನೇ ಫರ್ದರ್ ಕ್ವೈರೀಸ್ ಇದ್ರೂ ಇಲ್ಲ ಕ್ಲಾಸಸ್ ಬಗ್ಗೆ ಏನೇ ಎಂಕ್ವೈರಿ ಇದ್ರೂ ಸ್ಕ್ರೀನಲ್ಲಿ ಕಾಣ್ತಾ ನಂಬರ್ಗೆ ಕಾಲ್ ಮಾಡಿ ಕ್ಲಾಸಸ್ನ ತೊಗೊಬೋದು. ಓಕೆ, ಥ್ಯಾಂಕ್ ಯು ಗೈಸ್.